ಎಲ್ಲರಿಗೂ ಶರಣ್ರಿ. ಇವತ್ತು ಒಂದು ಜನಪದ ಹಾಡು, ಸಾಮಾನ್ಯವಾಗಿ ಜನಪದ ಹಾಡುಗಳು ಅಂತಂದರೆ ಜನಪದ ಸಾಹಿತ್ಯವನ್ನು, ಅದರಲ್ಲಿ ಪದ್ಯ ಪ್ರಕಾರ ಏನಿರುತ್ತಲ್ಲ ಅದಕ್ಕೆ ನಾವು ಹಾಡು ಅಂತಲೇ ಕರಿತೀವಿ, ಕವನ ಅಂತ ಕರೆಯಲ್ಲ. ಯಾಕಂತ ಗೊತ್ತಿಲ್ಲ. ಹೆಸರಿಟ್ಕೊಂಡು ಬರೆದ್ರೆ ಅದು ಕವನ, ಇಲ್ಲದೆ ಇದ್ದರೆ ಹಾಡು. ಅದು ಗೊತ್ತಿಲ್ಲ. ಕವನನೂ ಹಾಡಕ್ಕೆ ಬರೋವಂಥವೇ ಕವನ ಬರೆದ್ರೂ ಕೂಡ ನಾವು ಬರೆದ್ರೆ, ಅಂದರೆ ಹೆಸರಿಟ್ಕೊಂಡು ಬರೆಯೋರು ಬರೆದ್ರೆ ಅದು ಕವನ ಅಂತ ಆಗುತ್ತೆ. ಹೆಸರು ಬೇಡ ಅಂತ ಮುಕ್ತವಾಗಿ ಸಾಮಾಜಿಕವಾಗಿ ಬರೆದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿರಬೇಕು, ಅದಕ್ಕೆ ಹಾಡು ಅಂತೀವಿ. ಬಟ್ ನಾನು ಗೊತ್ತಿಲ್ಲ, ಇಲ್ಲಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಕವನ ಅನ್ನೋ ಶಬ್ದವನ್ನು ಬಳಸಿದ್ದೀನಿ ನಾನು. ಇವತ್ತು ಒಂದು ಜನಪದ ಹಾಡು ಅಥವಾ ಕವನ ಅಥವಾ ಪದ ಏನಾದರೂ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಸಾಮಾನ್ಯವಾಗಿ ಏನಿದೆ, ಈ ಕನ್ನಡ ಅಥವಾ ಕರ್ನಾಟಕ ಅನ್ನೋದು ಒಂದು ಪರಿಕಲ್ಪನೆ ಏನಿದೆಯಲ್ಲ, ಇದನ್ನು ನಾವು ಇತಿಹಾಸದ ಉದ್ದಕ್ಕೂ ನಮ್ಮ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿದರೆ ಗಜ ಮಾರ್ಗದಿಂದ ಮೊದಲುಗೊಂಡು ಬಹುತೇಕ ಅಥವಾ ಒಟ್ಟಾರೆ ಕನ್ನಡ ಕರ್ನಾಟಕಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಮಟೀರಿಯಲ್ ನಮಗೆ ಸಿಗೋದು ಬರಹದ ಸಾಹಿತ್ಯದಲ್ಲಿ ಮಾತ್ರ. ಶಿಲ್ಪದಲ್ಲಿ ಅಲ್ಲಲ್ಲಿ ಕೆಲವರು ಹುಡುಕ್ತಾರೆ, ದ್ರಾವಿಡ ಶೈಲಿ ಅಂಥದ್ದನ್ನೆಲ್ಲ ಹೇಳುವಾಗ, ಬೇಸರ ಶೈಲಿ ಮೊದಲಾದವುಗಳನ್ನೆಲ್ಲ ಹೇಳುವಾಗ ಹುಡುಕ್ತಾರೆ. ಬಟ್ ಜನಪದದಲ್ಲಿ ಸಾಮಾನ್ಯ ಜನರು ಕನ್ನಡ ಮತ್ತು ಕರ್ನಾಟಕಗಳ ಬಗ್ಗೆ ಏನಾದರೂ ಅಂದುಕೊಂಡಿದ್ದರೆ, ಕರ್ನಾಟಕ ಅನ್ನುವಂಥದ್ದೊಂದು ಇದೆ, ಕನ್ನಡ ಅನ್ನುವಂಥದ್ದೊಂದು ಇದೆ ಅನ್ನೋ ತಿಳುವಳಿಕೆ ಅವ್ರಿಗಿತ್ತೆ. ಕನ್ನಡ ಅಂದರೆ ಭಾಷೆ, ಸುಮ್ಮನೆ ನಾವು ಮಾತಾಡ್ತೀವಿ ಅಂತ ಅಷ್ಟು ಮಾತ್ರ ಅಂದ್ಕೊಂಡಿದ್ರ, ಅಥವಾ ಇನ್ನೂ ಏನಾದರೂ ಅಂದ್ಕೊಂಡಿದ್ರಾ? ನೋಡಿ, ಯಾವಾಗಲೂ ಒಂದು ಭಾಷೆಯ ಬಗ್ಗೆ, ಒಂದು ಭಾಷೆ ಅನ್ನುವಂಥದ್ದು ಜೀವವೂ ಹೌದು, ಜೀವನವೂ ಹೌದು, ಸಮಾಜವೂ ಹೌದು, ಸಾಮಾಜಿಕವೂ ಹೌದು, ಮಾನಸಿಕವೂ ಹೌದು. ಇನ್ಫ್ಯಾಕ್ಟ್ ಭಾಷೆನೇ ಸಂಸ್ಕೃತಿ, ನಮಗೆ ಒಂದು ಐಡೆಂಟಿಟಿ ಕೊಡುತ್ತೆ. ನೋಡಿ, ನಾವು ಕನ್ನಡಿಗರು ಅಂತ ಅನ್ನೋ ಒಂದು ಟೈಟಲ್ ಇದೆಯಲ್ಲ, ಅದೊಂದು ಐಡೆಂಟಿಟಿ, ಗುರುತಿಕೆ ನಮಗೆ. ಸೊ ಆ ಐಡೆಂಟಿಟಿಯನ್ನು ಭಾಷೆನೇ ಕೊಡುತ್ತೆ. ಹಾಗಾದರೆ ಸಾಮಾನ್ಯ ಜನ ಈ ತಿಳುವಳಿಕೆಯನ್ನು ಇಟ್ಟುಕೊಂಡಿದ್ದರೆ ಹೇಗೆ ಇಟ್ಟುಕೊಂಡಿದ್ರು ಅನ್ನೋದು ಪ್ರಶ್ನೆ. ಇಲ್ಲಿ ನಮಗೆ ಬಹುತೇಕ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ, ಕನ್ನಡದ ಸಂದರ್ಭದಲ್ಲಿ ತುಂಬ ದೊಡ್ಡ ಪ್ರಮಾಣದ ಜನಪದ ಸಾಹಿತ್ಯ ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ದೀವಿ ನಾವು. ಆದರೆ ಹೆಚ್ಚಿನ ಕಡೆಗೆ ಎಲ್ಲೂ ಕನ್ನಡ, ನಾವು ಕರ್ನಾಟಕ ಹಾಗೆ ಹೀಗೆ ಬರೋದೇ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು, ಅದನ್ನು ಬೇರೆ ಕಡೆ ನಾವು ಚರ್ಚೆ ಮಾಡ್ಬೋದು. ಬಟ್ ಅಲ್ಲಲ್ಲಿ ಕೆಲವು ಕಡೆ ಈ ಕನ್ನಡ ಕರ್ನಾಟಕ ಅನ್ನೋ ಶಬ್ದಗಳು ಬರ್ತವೆ. ಒಂದು ತುಂಬ ಫೇಮಸ್ ಆದಂಥ ಹಾಡು ಏನು ಅಂತಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದಲ್ಲಿ ಅನ್ನುವಂಥದ್ದನ್ನು ಜನಪದ ಹೇಳುತ್ತೆ. ಸೊ ಅಂತಹ ಕೆಲವೊಂದು ನಿದರ್ಶನಗಳು ಬರ್ತವೆ. ಅಂತಹ ಅಪರೂಪದ ಒಂದು ನಿದರ್ಶನ ಅಥವಾ ಕರ್ನಾಟಕ ಅನ್ನುವ ಶಬ್ದದ ಬಳಕೆ ಇರುವಂತಹ ಜನಪದ ಕವನವೊಂದನ್ನು ನಾನಿಲ್ಲಿ ತಂದಿದ್ದೀನಿ. ಈ ಜನಪದ ಕವನ ಇರೋದು ಈ ಪುಸ್ತಕದಲ್ಲಿ, ನಮ್ಮ ಕನ್ನಡ ಪ್ರೇಮದ ಜೊತೆ. ಹೆಸರೇ ದಯವಿಟ್ಟು ಗಮನಿಸಿ, ಕನ್ನಡ ಅನ್ನೋದನ್ನು ಈ ಪುಸ್ತಕದ ಟೈಟಲಲ್ಲೇ ಇದೆ. ಸೊ ಈ ಪುಸ್ತಕವನ್ನು ಸಂಗ್ರಹ ಮಾಡಿರೋದು ರೇಣುಕಾ ಕೋಡುಗುಂಟಿ ಅನ್ನೋರು. ಈ ಇಡೀ ಹಾಡುಗಳನ್ನು ಹಾಡಿದವರು ಒಬ್ಬರೇನೆ, ಅಂಪವ್ವ ಪೂಜಾರಿ ಅಂತ ಅನ್ನೋಂಥವ್ರು ಒಬ್ಬರು ಇಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಅವರು ಹಾಡಿರೋ ಒಂದು ಹಾಡು ಬಿಲ್ಲಮ್ಮ ಅರಸ ಅಂತ ಒಬ್ಬ 17ನೇ ಶತಮಾನದಲ್ಲಿ ಆ ಪ್ರದೇಶದಲ್ಲಿ ಕೆಲವು ಊರುಗಳನ್ನು ತನ್ನ ಅಧಿಕಾರದಲ್ಲಿ ಆಳ್ತಾ ಇದ್ದಂತಹ ಒಬ್ಬ ಅರಸ. ಅವ್ರ ಬಗ್ಗೆ ಐತಿಹಾಸಿಕ ದಾಖಲೆಗಳು ನಮಗೆ ಸಿಗ್ತವೆ. ಈಗಲೂ ಒಂದಲ್ಲೊಂದು ಗುಡ್ಡ ಇದೆ, ಅದನ್ನು ಬಿಲ್ಲಮ್ಮನ ಗುಡ್ಡ ಅಂತಲೇ ಕರೀತಾರೆ. ಇತಿಹಾಸದ ವಿದ್ವಾಂಸರು ಆ ಬಿಲ್ಲಮ್ಮ ಅರಸನ ಬಗೆಗೆ ಇರುವಂಥ ಕೆಲವು ದಾಖಲೆಗಳನ್ನು ಇಟ್ಕೊಂಡು ಲೇಖನಗಳನ್ನೆಲ್ಲ ಬರೆದಿದ್ದಾರೆ. ಜನಪದರಲ್ಲಿ ಕಥೆಗಳಿವೆ ಬಿಲ್ಲಮ್ಮ ಅರಸನ ಬಗ್ಗೆ. ಬಹುಶಃ ಅವನು ಜನಪರವಾದ ಕೆಲಸಗಳನ್ನ ಮಾಡಿರಬೇಕು ಅನಿಸುತ್ತೆ. ಜನಪರ ಕೆಲಸ ಮಾಡಿರೋರು ಮಾತ್ರ ನೆನಪಿಟ್ಕೊಳ್ತಾರೆ, ಕೃಷ್ಣದೇವರಾಯನಂತವ್ರನ್ನ ಯಾರು ನೆನಪಿಟ್ಕೊಂಡಿಲ್ಲ ನಮ್ಮ ಜನ. ಸೊ ಇವನ ಬಗ್ಗೆ ಕಥೆಗಳು ಇವೆ, ಹಾಡುಗಳು ಇವೆ. ಸೊ ಅಂಥದ್ದೊಂದು ಹಾಡು ಈ ಪುಸ್ತಕದಲ್ಲಿದೆ. ನಾನು ಒಂದು ಸಾರಿ ಈ ಹಾಡನ್ನು ಒಂದಿಗೆ ಓದ್ತೀನಿ, ಆಮೇಲೆ ಅದ್ರ ಬಗ್ಗೆ ನನ್ನ ಮಾತನ್ನು ಶುರು ಮಾಡ್ತೀನಿ. ಇದು ಹಾಡೋದಕ್ಕೆ ನನಗೆ ಬರಲ್ಲ, ಯಾಕೆಂದರೆ ಇದು ಅವರು ಯಾವ ರಾಗದಲ್ಲಿ ಹಾಡಿದ್ರು ನನಗೆ ಗೊತ್ತಿಲ್ಲ. ಇದರಲ್ಲಿ ಹೆಸರು ಬಿಲ್ಲಮ್ಮ ಅರಸ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಜನಪದರು ಕವನಕ್ಕೆ ಹೆಸರಿಡೋದಿಲ್ಲ, ಸಂಪಾದಕರು ಅದನ್ನು ಕೊಟ್ಟಿರೋದು ಬಿಲ್ಲಮ್ಮ ಅರಸ ಅಂತ. ಒಂಟಿ ಕಾಲಿನ ಪಕ್ಷಿ ಅರಳೂತ ಮರಳೂತ ಇತ್ತ ಬರುವಾಗ ಮದ್ದಂಬ ಮಾಲಿನ್ಯಾಗ ಬಿಲ್ಲಂಬ ಅರಸ ಒಬ್ಬನ ಬರ್ತಾನ. ಮದ್ದಂಬ ಮಾಲಿನ್ಯಾಗ ಬಿಲ್ಲಂಬ ಅರಸ ಒಬ್ಬನ ಬರ್ತಾನ.
ಬಿಲ್ಲಂಬ ಅರಸ ಅಂದರೆ ಬಿಲ್ಲಮ್ಮ ಎನ್ನುವ ಅರಸ ಅಂತ. ಒಂಟಿ ಕಾಲಿನ ಪಕ್ಷಿ ಇತ್ತ ಬರುವಾಗ ಈಕಿಯ ಹೋಗುವಾಗ ಯಾವೂರ ಎಣ್ಣ ನೀನು ಡಾಂಬರ ಚೆನ್ನಿ ನಡಿಯಿನ ನನ್ನ ಸಾಲಿಗೆ. ಇದು ಆಮೇಲೆ ಬೇಕಾದ್ರೆ ಅರ್ಥ ಸ್ವಲ್ಪ ಹೇಳೋ ಪ್ರಯತ್ನ ಮಾಡ್ತೀನಿ. ಗುಡ್ಡಾಕ ಹೋಗಬೇಕ ಗುಡ್ಡಬ್ಯಾಟಿ ಆಡಬೇಕ ಗುಬ್ಬಿಯ ತರಬೇಕ ನನ್ನಿಂದ ಬರಬ್ಯಾಡ ಬಿಲ್ಲೆಂಬ ಅರಸ ನನ್ನಂತೆ ನೀನಾಗಬ್ಯಾಡ ನನ್ನಿಂದ ಬರಬೇಡ ಬಿಲ್ಲೆಂಬ ಅರಸ ನನ್ನಂತೆ ನೀನಾಗಬೇಡ. ಗುಡ್ಡಾಕ ಹೋಗುವೆನ ಗುಡ್ಡಬ್ಯಾಟಿ ಆಡುವೆನ ಗುಬ್ಬಿಯ ತರುವೇನ ನಿನ್ನಿಂದ ಬರುವೇನ ಡಾಂಬರ ಚೆನ್ನಿ ನಿನ್ನಂತೆ ನಾನಾಗುವೇನ. ಗುಡ್ಡಾಕ ಹೋಗಬೇಕ ಅದನ್ನೇ 2 ಬಾರಿ ರಿಪೀಟ್ ಆಗುತ್ತೆ, ಬಿಡ್ತೀನಿ ನಾನು. ಇಲ್ಲ, ಗುಡ್ಡಾಕ ಹೋಗಬೇಕ ಗುಡ್ಡಬ್ಯಾಟಿ ಆಡಬೇಕ ಗುಬ್ಬಿಯ ತರಬೇಕ ಮದ್ದಂಬ ಮಾಲಿನ್ಯಾಗ ಬಿಲ್ಲಂಬ ಅರಸ ಒಬ್ಬನೇ ಬರ್ತಾನ. ಗುಡ್ಡಾಕ ಹೋಗತೀನಿ ಬ್ಯಾಟಿಯ ಆಡ್ತೀನಿ ಗುಬ್ಬಿಯ ತರತೀನಿ ಗುಬ್ಬಿಯ ಸುಲಿತೀನಿ ಅಡಿಗೆಯ ಮಾಡ್ತೀನಿ ನಿನ್ನಿಂದ ಬರುವೇನ ಡಾಂಬರ ಚೆನ್ನಿ ನಿನ್ನಂತೆ ನಾನಾಗುವೇನ. ಮನೆಯ ಸಾರಿಸಬೇಕ ಅಡಿಗೆಯ ಮಾಡಬೇಕ ಸೀರಿಯ ಒಗಿಬೇಕ ನನ್ನಿಂದ ಬರಬೇಡ ಬಿಲ್ಲೆಂಬ ರಾಜ ನನ್ನಂತೆ ನೀನಾಗಬೇಡ. ಮನೆಯನ್ನ ಸಾರಿಸ್ತೀನಿ ಅಡಿಗೆಯ ಮಾಡ್ತೀನಿ ಸೀರಿಯ ಒಗಿತೀನಿ ನಿನ್ನಿಂದ ಬರುವೇನ ಡಾಂಬರ ಚೆನ್ನಿ ನಿನ್ನಂತೆ ನಾನಾಗುವೇನ. ಪೀತಾಂಬರಿ ಈ ಸೀರಿ ಉಟ್ಟಾಳ ಈಗನ್ನ ಜರತಾರ ಕುಪ್ಪಸ ತೊಟ್ಟಾಳ ಆಕಿನ್ನ 3000 ಮುತ್ತ ಮೂಗಿನ್ಯಾಗ ಇಟ್ಟಾಳ ಕರ್ನಾಟಕ ದೇವಿ ಆದಳಲ್ಲ ಬಿಲ್ಲೆಂಬ ರಾಜ ಕತ್ತಿಯ ಕಾಯ್ದನಲ್ಲ. ಇದು ಕವನ, ಇದು ಒಂದು ಪ್ರೇಮ ಕವನ. ನಮಗೆ ಬಹುಶಃ ಅರ್ಥವಾಗುತ್ತೆ. ಎಲ್ಲರೂ ನಮ್ಮ ಭಾಗದವರು ಇರೋದ್ರಿಂದ ಅಪ್ಪಿಗೆರೆ ರಾಜನ ವಿಜಯ್ ಕುಮಾರ್ ನಂದೀಶ್ವರಂತ ಕೆಲವ್ರನ್ನ ಬಿಟ್ಟರೆ ಎಲ್ಲರೂ ಈ ಭಾಗದವರು, ಭಾಷೆ ಹೆಚ್ಚು ಕಷ್ಟ ಆಗಲಿಕ್ಕಿಲ್ಲ. ಸೊ ಇಲ್ಲಿ ಒಂಟಿ ಕಾಲಿನ ಪಕ್ಷಿ ಅರಳುತ್ತಾ ಮರಳುತ್ತಾ ಇದ್ದ ಬರುವಾಗ ಅದು ಏನೋ ಒಂದು ಸಿಂಬಾಲಿಕ್ ಆಗಿ ರೂಪಕವನ್ನು ತರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮದ್ದಂಬ ಮಾಲಿನ್ಯಾಗ ಅಂತ ಹೇಳ್ತಾ ಇದ್ದಾರೆ. ಮದ್ದು ಅಂಬ ಮಾಲ್ ಅಂದರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಮಾಲು ಅಂದರೆ ಮಹಲು. ಬಿಲ್ಲಂಬ ಅರಸ ಒಬ್ಬನೇ ಬರ್ತಾ ಇದ್ದಾನೆ, ಬಿಲ್ಲಮ್ಮ ಅವನು ಒಬ್ಬನೇ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂಟಿ ಕಾಲಿನ ಪಕ್ಷಿ ಇತ್ತ ಬರುವಾಗ, ಬಹುಶಃ ಅದು ಆಕೆಯನ್ನ ಹೇಳ್ತಾ ಇದೆಯೋ ಗೊತ್ತಿಲ್ಲ. ಈಕೆಯ ಹೋಗುವಾಗ ಯಾವೂರ ಎಣ್ಣ ನೀನು ಅಂತ ಕೇಳ್ತಾನೆ. ಅದು ಸಂಭಾಷಣೆ ಹಾಗೆ ಅರ್ಥ ಆಗುತ್ತೆ. ಈಕೆ ಒಬ್ಬಕ್ಕೆ ಹೋಗ್ತಾ ಇರುವಾಗ ಈಕೆ ಹೋಗುವಾಗ ನೀನು ಯಾವೂರ ಹೆಣ್ಣು ಅಂತ ಕೇಳ್ತಾನೆ ಅವನು. ಡಾಂಬರ ಚೆನ್ನಿ ನಡಿಯಿನ್ನ ನನ್ನ ಸಾಲಿಗೆ, ಸಾಲಿ ಅಂತ ಅನ್ನುವಂಥದ್ದನ್ನ ನನ್ನ ಪ್ರದೇಶ, ನಾನಿರುವ ಜಾಗ ಅನ್ನೋ ಅರ್ಥದಲ್ಲಿ ಇಲ್ಲಿ ತಗೊಳ್ತಾ ಇದೆ ನೇರವಾಗಿ. ಆಮೇಲೆ ಇಲ್ಲಿ ನಾವು ಸುಮ್ಮನೆ ಜನಪದದಲ್ಲಿ ಈ ದೊಂಬರ ಹುಡುಗಿಯ ಕಥೆ ಸಾಕಷ್ಟು ಪ್ರಚಲಿತದಲ್ಲಿದೆ. ಊರ ಶ್ರೀಮಂತರು ದೊಂಬರ ಹುಡುಗಿ ಹಿಂದೆ ಬೀಳ್ತಾರೆ, ಇಷ್ಟಪಡ್ತಾರೆ ಅನ್ನುವಂಥದ್ದು ಬೇರೆ ಬೇರೆ ಕಡೆ ಇದೆ. ಸೊ ಅಂಥದ್ದೇ ಒಂದು ಕಥೆ ಇಲ್ಲಿ. ಅವರು ನೃತ್ಯಗಾರರಲ್ವ, ಊರಿಂದ ಊರಿಗೆ ನೃತ್ಯಕ್ಕೆ ಬಂದಾಗ ಊರಿನ ಹುಡುಗರು ಇಷ್ಟಪಡುವಂಥ ಒಂದು ಘಟನೆ. ಸೊ ಇಲ್ಲಿ ಒಬ್ಬ ರಾಜ ದೊಂಬರ ಹುಡುಗಿಗೆ ನನ್ನ ಕಡೆ ಬಾ ಅಂತ ಕರೆದ್ರೆ ವೆರಿ ಇಂಟ್ರೆಸ್ಟಿಂಗ್, ಆಕೆ ರಿಸೆಪ್ಟ್ ಮಾಡ್ತಾಳೆ. ಕಾರಣ ಏನಂತಂದರೆ ನಾನು ಗುಡ್ಡಕ್ಕೆ ಹೋಗಬೇಕು, ಗುಡ್ಡ ಬೇಟೆ ಆಡಬೇಕು, ಗುಬ್ಬಿಯ ತರಬೇಕು, ನನ್ನಿಂದ ಬರಬೇಡ, ನನ್ನ ಕೆಲಸ ಇವೆಲ್ಲ. ಸೊ ನಿನ್ಗೆ ಸೂಟ್ ಆಗಲ್ಲ ಇವೆಲ್ಲ, ನೀನು ಇಲ್ಲಿ ಬರಬೇಡ ಅಂತ ಹೇಳಿ. ಅಂದರೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ನೋಡಿ ಯೋಚನೆ ಮಾಡಿ. ಆ ಹುಡುಗಿ ನನ್ನ ಕೆಲಸಗಳ ಹಾಗೆ ನೀನು ಒಗ್ಗೋದಿಲ್ಲ ಅಂತ ಹೇಳ್ತಾಳೆ. ಬಟ್ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಏನಂದರೆ ಗಂಡಿನ ಕೆಲಸಗಳಿಗೆ ಹೆಣ್ಣು ಒಗ್ಗೋದನ್ನು ಯೋಚನೆ ಮಾಡ್ತೀವಿ. ಬಟ್ ಇಲ್ಲಿ ಹೆಣ್ಣು ತನ್ನ ಕೆಲಸಗಳಿಗೆ ಗಂಡು ಒಗ್ಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವನು ಏನಂತಾನೆ, ಅವ್ನು ನನ್ನಿಂದ ಬರಬೇಡ, ನನ್ನಂತೆ ನೀನು ಆಗಬೇಡ. ನಾವು ಊರೂರು ತಿರ್ಕೊಂಡು, ಊರು ಅನ್ನೋದಿಲ್ಲ ಗುಡ್ಡ ಅಂತ ಹೇಳುತ್ತೇವೆ, ಗುಡ್ಡ ತಿರ್ಗಾಡ್ಕೊಂಡಿರ್ತೀವಿ, ಬರಬೇಡ ಅಂತ ಹೇಳಿದ್ರೆ. ಬಟ್ ಇವನೇನಂತಾನೆ, ನಾನು ಗುಡ್ಡಕ್ಕೆ ಹೋಗುವೇನು, ಗುಡ್ಡ ಬ್ಯಾಟಿ ಆಡುವೇನು, ಗುಬ್ಬಿಯ ತರುವೇನು, ನಿನ್ನಂತೆ ನಾನಾಗುವೇನು ಅಂತ ಹೇಳ್ತಾನೆ. ನಾನು ಮುಂದೋಗಿ ಇನ್ನೂ ಅದು ವೆರಿ ಇಂಟ್ರೆಸ್ಟಿಂಗ್. ಅದು ಗುಬ್ಬಿಯ ಸುಲಿತೀನಿ ಅಡಿಗೆಯ ಮಾಡುತ್ತೀನಿ ಅಂದರೆ ಪಕ್ಷಿಯನ್ನು ಸುಲಿದು ಅಡಿಗೆ ಮಾಡಿ ಊಟ ಮಾಡೋದು ತುಂಬ ಮಾಮೂಲಿಯಾಗಿರುವಂಥದ್ದು. ಆ ರೀತಿ ಹೇಳ್ತಾ ಹೋಗುತ್ತೆ. ಮತ್ತು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್, ಇದು ಹೊರಗಿನ ಕೆಲಸಗಳದು. ಮನೆ ಕೆಲಸನೂ ಹೇಳ್ತಾಳೆ. ಮನೆ ಸಾರಿಸ್ಬೇಕು, ಅಡಿಗೆ ಮಾಡಬೇಕು, ಸೀರೆ ಒಗಿಬೇಕು, ನನ್ನಿಂದ ಬರಬೇಡ, ನಾನು ಮನೆ ಸಾರಿಸ್ತೀನಿ ಅಂತ ಹೇಳ್ತಾನೆ ಅವನು. ನಾನು ಅಡಿಗೆ ಮಾಡ್ತೀನಿ, ನಾನು ಸೀರೆ ಒಗಿತೀನಿ ಅಂತ ಹೇಳ್ತಾನೆ. ಪ್ರೇಮ ಅನ್ನುವಂಥದ್ದು ನಾವು ನೋಡ್ತೀವಿ ನೋಡಿ, ನಮಗೆ ಅದನ್ನು ಅವರ್ಣನೀಯ ಅಲ್ವಾ. ಸೊ ಅದಾದಮೇಲೆ ಅಲ್ಲಿಗೆ ಆ ಚರ್ಚೆ ಮುಗಿದು ಬಿಡುತ್ತೆ. ಆಕೆ ಒಪ್ಕೊಂಡ್ಲು ಅನ್ನೋದನ್ನ ನೇರವಾಗಿ ಕವನ ಹೇಳೋದಿಲ್ಲ, ಮಾತಾಡೋದಿಲ್ಲ, ಅಥವಾ ಅವರಿಬ್ಬರು ಒಂದಾದ್ರು ಅನ್ನೋದನ್ನು ಹೇಳೋದಿಲ್ಲ. ಒಂದಾದ್ರು ಅನ್ನೋದಕ್ಕೆ ಒಂದು ಸ್ಟೇಟಸ್ನ ಕೊಟ್ಟುಬಿಡುತ್ತೆ ನಮಗೆ. ಏನು ಅಂದರೆ ಈ ಕೊನೆ ಪದ್ಯ ನನಗೆ ಇಡೀ ಇದರಲ್ಲಿ ಬಿಲ್ಲಮ್ಮ ಅರಸ ಆಗಿರ್ಬೋದು, ಆ ಥರ ಅವನು ಇದ್ದಿದ್ದು, ಅವನ ಇತಿಹಾಸ ಮತ್ತು ಅಂತ ಈ ಡೊಂಬರ ಚೆನ್ನಿಯ ಕಥೆಯೂ ಕೂಡ ಜನಪದದಲ್ಲಿ ಕಥೆ ರೂಪದಲ್ಲಿ ಕೂಡ ಅಲ್ಲಿ ತುಂಬ ಪ್ರಚಲಿತದಲ್ಲಿದೆ. ಸೊ ಇವೆಲ್ಲವೂ ಇತಿಹಾಸ ಅನ್ನೋದಕ್ಕೆ ಇವೆಲ್ಲ ಆಧಾರಗಳು ಸಿಗ್ತವೆ.
ಬಟ್ ನನಗೆ ಈ ಕರ್ನಾಟಕ ಅನ್ನೋದರ ಬಗ್ಗೆ ಮಾತನಾಡುವುದಕ್ಕೆ ಕೊನೆಯ ಪದ್ಯ ಮಾತ್ರ ಬಹಳ ಇಂಪಾರ್ಟೆಂಟು. ಪೀತಾಂಬರಿ ಈ ಸೀರೆ ಉಟ್ಟಾಳ ಈಗನ್ನ. ಈಗ ಈಕೆ ಪೀತಾಂಬರದ ಸೀರೆ ಉಟ್ಟಳು ಅಂದರೆ ಶ್ರೀಮಂತರ ಬಟ್ಟೆ ಉಟ್ಕೊಂಡ್ಲು ಅಂದರೆ ರಾಜನಿಗೆ ಒಪ್ಪಿಕೊಂಡ್ಲು ಅಂತ, ರಾಜನ ಮದುವೆ ಆದ್ಲು ಅಂತ. ಜರತಾರ ಕುಪ್ಪಸ ತೊಟ್ಟಾಳ ಆಕಿನ. ಈ ಜರತಾರಿ ಕುಪ್ಪಸ ಉಟ್ಕೊಂಡ್ಲು ಅದೆಲ್ಲ ಶ್ರೀಮಂತರ ಬಟ್ಟೆಗಳು. ಇನ್ನು ಇಂಟ್ರೆಸ್ಟಿಂಗ್ ಏನಂತಂದ್ರೆ 3,000 ಮುತ್ತ ಮೂಗಿನ್ಯಾಗ ಇಟ್ಟಾಳ. 3,000 ಅಂದ್ರೆ ಏನು ಹೇಳುತ್ತೆ ಗೊತ್ತಿಲ್ಲ, ಅದು ಹಣ ಇರ್ಲಿಕ್ಕಿಲ್ಲ, ಬೇರೆ ಇನ್ನೇನಾದ್ರೂ ಇರ್ಬೋದ ನಮ್ಗೆ ಗೊತ್ತಿಲ್ಲ. ಬಟ್ ಒಟ್ಟಾರೆ ತುಂಬಾ ರಿಚ್ ಆದಂತಹ ಒಂದು ಮೂಗುತಿಯನ್ನ ಆಕೆ ಮೂಗ್ನಲ್ಲಿ ಇಟ್ಕೊಂಡ್ಲು ಅಂದ್ರೆ ಆಕೆ ರಾಜನನ್ನ ಮದುವೆ ಆದ. ದಿಸ್ ಇಸ್ ಆಲ್ ಫೈನ್. ಒಬ್ಬ ಹುಡುಗ ತಾನು ಇಷ್ಟಪಟ್ಟ ಹುಡುಗಿಗೆ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಏನನ್ನ ಸಾಧ್ಯವೋ ಕೊಡ್ತಾನೆ, ಕೆಲವೊಂದು ಸಾರಿ ಸಾಲ ಮಾಡಿನೂ ಕೊಡ್ತಾನೆ, ಬೇರೆ ವಿಚಾರ. ಸೊ ಇಲ್ಲಿ ಪೀತಾಂಬರ ಸೀರೆಯನ್ನು ಕೊಟ್ಟಿದ್ದಾನೆ, ಜರತಾರಿ ಕುಪ್ಪಸವನ್ನು ಕೊಟ್ಟಿದ್ದಾನೆ, 3,000 ಈ ಮುತ್ತನ್ನು ಕೂಡ ಕೊಟ್ಟಿದ್ದಾನೆ. ಇದೆಲ್ಲ ಹಾಕಿಕೊಂಡ ನಂತರ ಆ ದೊಂಬರ ಹುಡುಗಿ, ಆ ಡಾಂಬಾರ್ ಚೆನ್ನಿ, ಅದು ಇಲ್ಲಿ ಬಳಕೆಯಾಗಿರೋ ಜನ ಹೇಳಿರೋದು ಡಾಂಬಾರ್ ಚೆನ್ನಿ ಅಂತ. ಈಗ ಆ ಡಾಂಬಾರ್ ಚೆನ್ನಿ ಹೇಗೆ ಕಾಣಿಸ್ತಾಳೆ ಅನ್ನೋದು ಇದುವರೆಗೆ ಬಿಲ್ಲಮ್ಮನ ಒಂದು ಕಥೆಯನ್ನ, ಅವರ ಪ್ರೇಮದ ಕಥೆಯನ್ನ ಸುಮ್ಮನೆ ಹಾಡ್ಕೊಂಡು ಹೋದಂತಹ ಒಂದು ಜನಪದ ಈಗ ತಕ್ಷಣಕ್ಕೆ ನಿಂತ್ಕೊಂಡು ಸಂಭ್ರಮದಿಂದ ಆ ಜೋಡಿಯನ್ನು ನೋಡಕ್ಕೆ ಶುರು ಮಾಡ್ತಾ ಇದೆ. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆಕೆ ಶ್ರೀಮಂತ ಬಟ್ಟೆ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ನಿಂತ ತಕ್ಷಣ ಅಲ್ಲಿನ ಜನರಿಗೆ ಆಕೆ ಕಂಡದ್ದು ಹೇಗೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ದೇವಿ ಆದಳಲ್ಲ. ಯಾರು ಕರ್ನಾಟಕ ದೇವಿ? ಆ ಸಾಲು ಮುಗಿಸ್ಬಿಡ್ತೀನಿ. ಕರ್ನಾಟಕ ದೇವಿ ಆದಳಲ್ಲ, ಬಿಲ್ಲೆಂಬ ರಾಜ ಕತ್ತಿಯ ಕಾಯ್ದನಲ್ಲ. ಕತ್ತಿಯ ಕಾಯೋದು ಅಂತಂದ್ರೆ ಆಳ್ವಿಕೆಯನ್ನು ಮಾಡುವಂಥದ್ದು. ಕತ್ತಿ ತುಂಬ ಇಂಪಾರ್ಟೆಂಟ್ ಅದು ಕಾಯೋದು. ಅವೇನೊಂದು ಸಿಂಬಾಲಿಕ್ ಆಗಿ ನಮ್ಗೆ ಇತಿಹಾಸದಲ್ಲಿ ಬರ್ತಾ ಇರ್ತವೆ. ಸೊ ಅವನು ಆಕೆಯನ್ನು ಮದುವೆಯಾಗಿ ಆಡಳಿತ ಮಾಡಿದ, ಸತ್ವದ ಮುಗೀತ, ಆಮೇಲೆ ಅದೆಲ್ಲ ಕಥೆ. ಬಟ್ ಇಲ್ಲಿ ಆ ಇಂಪಾರ್ಟೆಂಟ್ ಆದಂತಹ ಸಾಲು, ಒಂದು ಪದಪುಂಜ, ಕರ್ನಾಟಕ ದೇವಿ ಆದಳಲ್ಲೇ. ಹಾಗಂದ್ರೆ ಏನು? ರೈಟ್, ನಾವೀಗ ಮತ್ತೆ ನಮ್ಮ ವಿದ್ವಾಂಸರ ಕಡೆ ಬರೋಣ. ಅವ್ರು ಏನು ಹೇಳ್ತಾರೆ ಕರ್ನಾಟಕ ದೇವಿ ಅಂದರೆ? ನಮಗೆಲ್ಲ ಗೊತ್ತಿದೆ, ಭುವನೇಶ್ವರಿ. ಹೂ ಈಸ್ ಶಿ? ಯಾರು ಈ ಭುವನೇಶ್ವರಿ? ಯಾರು ಹೇಳಿದರು ಈ ಭುವನೇಶ್ವರಿ ಅಂತ? ನಮ್ಮ ಜನಪದ ಹೇಳ್ತಾ ಇದೆ ಭುವನೇಶ್ವರಿ ಅಂದರೆ ದೊಂಬರ ಚೆನ್ನಿ. ಕ್ಯಾನ್ ಯು ಇಮ್ಯಾಜಿನ್? ಹಾಗಾದರೆ ಇದನ್ನ ಈ ಸಂಘರ್ಷವನ್ನು ಆಮೇಲೆ ಯೋಚನೆ ಮಾಡೋಣ. ಭುವನೇಶ್ವರಿ ಅಂತಂದ್ರೆ ನಮಗೆ ಬಹುಶಃ ವೇದಗಳಲ್ಲಿ ಅಂತ ಅನ್ಸುತ್ತೆ, ಉಪನಿಷತ್ತುಗಳಲ್ಲಿ ಅಲ್ಲ, ವೇದಗಳಲ್ಲಿ ಆಕೆ ಡಿಸ್ಕ್ರಿಪ್ಷನ್ ಇದೆ. ಆಕೆ ಅಂದರೆ ಪ್ರತಿಯೊಂದು ದೇವರಿಗೂ ಒಂದೊಂದು ಡಿಸ್ಕ್ರಿಪ್ಷನ್ ಇದೆ. ಜೈನ ದೇವತೆಗಳಿಗೂ ಆ ರೀತಿಯ ಡಿಸ್ಕ್ರಿಪ್ಷನ್ ನಮಗೆ ಸಿಗುತ್ತೆ. ಅವರು ಎಂಥ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಳ್ತಾರೆ, ಅವ್ರ ಸುತ್ತ ಎಂಥ ವಸ್ತುಗಳಿರ್ತವೆ, ಎಂಥ ಬಟ್ಟೆ ಉಟ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರು, ಯಾಕಂದರೆ ಒಂದೊಂದು ದೇವತೆಗೆ ಒಂದೊಂದು ಗುಣಗಳನ್ನು ಆರೋಪಿಸಿದ್ದೀವಿ ನಾವು. ಸೊ ಹಾಗಾಗಿ ಆ ರೀತಿಯ ಒಂದು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಭುವನೇಶ್ವರಿಗೂ ಕೂಡ ಅಂಥದ್ದೊಂದು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅದೇ ಡಿಸ್ಕ್ರಿಪ್ಷನ್ ಮಾದರಿಯಲ್ಲಿನೇ ನಾವು ಇವತ್ತು ಭುವನೇಶ್ವರಿ ಫೋಟೋವನ್ನು ಮಾಡ್ಕೊಂಡಿದ್ದೀವಿ. ಆ ಫೋಟೋ ಯಾರೋ ನಂಗೆ ಗೊತ್ತಿಲ್ಲ ಯಾರು ಇಳಿಸಿದ್ದಾರೆ ಅಂತ, ಇತ್ತೀಚೆಗೆ ಇಳಿಸಿರೋದು 120 ವರ್ಷಗಳಲ್ಲಿ ಇಳಿಸಿರೋದು. ಸೊ ಹೌದಾ? ಗದಗದವರು ಭುವನೇಶ್ವರಿ ಫಸ್ಟ್ ಓಕೆ, ಫೈನ್. ಹಾಗಿದ್ರೆ ಒಳ್ಳೆಯದು. ಸೊ ಅದು ಗದಗನವರು ಇಳಿಸಿದ್ದು ಅನ್ನೋದಾದರೆ ಅದಕ್ಕೆ ಸ್ವಲ್ಪ ಹಿನ್ನೆಲೆ ಮತ್ತೆ ಸ್ವಲ್ಪ ಸೇರಿಸ್ತೀನಿ ನಾನು. ಆಲೂರು ವೆಂಕಟರಾಯರ ಹಿನ್ನೆಲೆ ಇತ್ತು ಭುವನೇಶ್ವರಿಯ ಪರಿಕಲ್ಪನೆ ಬೆಳೆಯೋದಕ್ಕೆ. ಇರಲಿ, ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಸೊ ಇಲ್ಲಿ ಈಗ ಕರ್ನಾಟಕ ಅಂದರೆ ಏನು? ಹಾಗಾದರೆ ಕರ್ನಾಟಕ ಅಂದರೆ ನಾವು ಇವತ್ತು ಸಾಮಾನ್ಯವಾಗಿ ಕೆಲವು ವಿದ್ವಾಂಸರನ್ನ ಬಿಟ್ಬಿಡೋಣ. ಸಾಮಾನ್ಯವಾಗಿ ಕರ್ನಾಟಕ ಅಂದರೆ ಹೀಗೇನೋ ಒಂದು ಗೆರೆ ಹಾಕಿದ್ದೀವಿ ಭೂಪಟದ ಮೇಲೆ, ಅದನ್ನು ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ಅದು ತಪ್ಪು. ಅದೊಂದು ರಾಜಕೀಯ ಗಡಿ, ರಾಜಕೀಯ ಆಡಳಿತದ ಅನುಕೂಲಕ್ಕಾಗಿ ನಾವು ಹಾಕಿಕೊಂಡಿರುವಂತಹ ಗಡಿ. ಅಷ್ಟು ಮಾತ್ರ ಕರ್ನಾಟಕ ಅನ್ನುವಂಥದ್ದು ಉಳಿದಿಲ್ಲ. ಅಂದರೆ ಬರೀ ರಾಜಕೀಯ ಗಡಿ ಅಂತ ಅನ್ನೋದು ನಮ್ಮ ಸಾಮಾನ್ಯ ಜನರಲ್ಲೂ ಇಲ್ಲ, ವಿದ್ವತ್ನಲ್ಲೂ ಇಲ್ಲ. ಆದರೆ ಈ ಕಳೆದ ಕೆಲವು ದಶಕಗಳಲ್ಲಿ ಈ ಮ್ಯಾಪ್ ಏನಿದೆಯಲ್ಲ, ಭೂಗೋಳದ ರಚನೆ ಏನಿದೆಯಲ್ಲ, ಅದಕ್ಕೆ ಅಡಿಕ್ಟ್ ಆಗಿ ಅದಕ್ಕೆ ಅಂಟುಕೊಂಡು ಕರ್ನಾಟಕ ಅನ್ನುವ ಪರಿಕಲ್ಪನೆಯನ್ನು ಬದಲಿಸುವಂತಹ ರೀತಿಯಲ್ಲಿ ನಮ್ಮ ನಡೆಗಳು, ನಮ್ಮ ಬೆಳವಣಿಗೆಗಳು, ವಿಚಾರಗಳು ನಡೀತಾ ಇವೆ. ಅಂದರೆ ಅದು ಬೇರೆ ಬೇರೆ ಸಂಸ್ಕೃತಿ, ಭಾಷೆ, ಇನ್ನೊಂದು ಆಯಾಮಗಳಲ್ಲೆಲ್ಲ ಅದು ಬೇರೆ ನೆಗೆಟಿವ್ ಆದ ರೀತಿಯಲ್ಲಿ ಬೆಳೀತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮ ಹಿಂದೆ ಈಗ ಕವಿರಾಜ ಮಾರ್ಗ ಇರ್ಬೋದು, ಬೇರೆ ಬೇರೆ
ಕೃತಿಗಳು, ವಿದ್ವಾಂಸರು ಕರ್ನಾಟಕವನ್ನು ರೆಫರ್ ಮಾಡುವಾಗ ಏನಂತ ಹೇಳ್ತಾರೆ, ಗಡಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅಫ್ಕೋರ್ಸ್ ಕವಿರಾಜ ಮಾರ್ಗ ಗಡಿಯನ್ನು ಹೇಳುತ್ತೆ ನಿಜ, ಆದರೂ ಕೂಡ ಗಡಿಗಿಂತಲೂ ಗುಣ ಸ್ವಭಾವಗಳಿಗೆ ಹೆಚ್ಚು ಒತ್ತು ಕೊಡುತ್ತೆ. ಯಾಕಂದರೆ ನೋಡಿ, ಕವಿರಾಜ ಮಾರ್ಗ ಗುಣ ಸ್ವಭಾವಗಳನ್ನು ಒಂದು ಶಾಸ್ತ್ರ ಕಾವ್ಯ ಮೀಮಾಂಸೆ ಬರೆಯೋ ಒಬ್ಬ ವ್ಯಕ್ತಿ ಮನುಷ್ಯರು ಹಿಂಗಿರ್ತಾರೆ ಹಂಗಿರ್ತಾರೆ ಅನ್ನೋ ಗುಣ ಸ್ವಭಾವ ಯಾಕೆ ಮಾತಾಡಬೇಕು? ಇಟ್ಸ್ ಸಮಥಿಂಗ್ ಅನ್ರಿಲೇಟೆಡ್ ಥಿಂಗ್, ಸಂಬಂಧವೇ ಇಲ್ಲದೆ ಇರೋದನ್ನು ಮಾತಾಡಿದ ಹಾಗೆ. ಬಟ್ ಕವಿರಾಜ ಮಾರ್ಗ ಯಾಕೆ ಮಾಡುತ್ತೆ, ಪ್ರಜ್ಞಾಪೂರ್ವಕವಾಗಿ ಮಾತಾಡುತ್ತೆ, ಅದು ನಮ್ಗೆ ಗೊತ್ತಾಗುತ್ತೆ ಅದು ಓದುವಾಗ. ಸೊ ಯಾಕೆ ಮಾತಾಡುತ್ತೆ ಅಂತಂದರೆ, ಕರ್ನಾಟಕ ಅನ್ನುವಂಥದ್ದನ್ನು ಬರಿಯ ಗಡಿಯಾಗಿ ನಾವು ಪರಿಪಾಲಿಸಿಕೊಂಡಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಏನು? ಸುಮ್ಮನೆ ಕೆಲವೊಂದು ಶಬ್ದಗಳನ್ನು ಯೋಚನೆ ಮಾಡೋಣ. ಕರ್ನಾಟಕತ್ವ ಅಂತ ನಾವು ಬಳಸ್ತೀವಿ. ಈ ಅತ್ವ, ಅದು ಕರ್ನಾಟಕತ್ವದ ವಿಕಾಸ ಅನ್ನೋದು ಆಲೋಚನೆ ಪುಸ್ತಕದ ಹೆಸರಿದೆ. ಈ ಅತ್ವ ಅನ್ನುವಂಥದ್ದು ನಾವು ಯಾವುದಾದ್ರೂ ನಾಮಪದಕ್ಕೆ ಅಂಟಿಸಿದರೆ ಆ ನಾಮಪದ ಯಾರನ್ನ ಸೂಚಿಸ್ತಾ ಇರುತ್ತೋ ಅಥವಾ ಯಾವುದನ್ನು ಸೂಚಿಸ್ತಾ ಇರುತ್ತೋ ಅದರ ಗುಣ ಸ್ವಭಾವವನ್ನು ಹೇಳುತ್ತೆ. ಸೊ ಕರ್ನಾಟಕ ಅನ್ನುವಂಥದ್ದಕ್ಕೂ ಗುಣ ಸ್ವಭಾವಗಳಿವೆ ಅನ್ನೋದು ಆ ಶಬ್ದದ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಏನು ಆ ಗುಣ ಸ್ವಭಾವಗಳು, ದಟ್ಸ್ ಡಿಫ್ರೆಂಟ್, ನಾವು ಅದನ್ನು ಡಿಬೇಟ್ ಮಾಡ್ಬೋದು, ನಾವು ಮಾತಾಡ್ಬೋದು. ಬಟ್ ಕರ್ನಾಟಕ ಎನ್ನುವಂಥದ್ದಕ್ಕೆ ಗುಣ ಸ್ವಭಾವಗಳು ಇವೆ ಅನ್ನುವಂಥದ್ದು ನಮಗೆ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಮಗೆಲ್ಲ ಗೊತ್ತಿದೆ ಕನ್ನಡ ಕುಲ ಅನ್ನುವಂಥದ್ದು, ಕರ್ನಾಟಕ ಕುಲ ಅನ್ನುವಂಥದ್ದು, ಕರ್ನಾಟಕ ಜಾತಿ ಅನ್ನುವಂಥದ್ದು. ಈ ಜಾತಿ ಅನ್ನೋ ಶಬ್ದ ಎಲ್ಲ ಇತ್ತೀಚಿನ ದಿನಲ್ಲ, ತುಂಬ ಹಿಂದೆನೇ ನಾವು ಪದ್ಯ ಜಾತಿ ಅಂತ ಹೇಳುವಾಗ, ಖ್ಯಾತ ಕರ್ನಾಟಕಗಳಂತ ಹೇಳುವಾಗ ಜಾತಿ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದೀವಿ. ಅಂದರೆ ಕರ್ನಾಟಕದ ವಿಶಿಷ್ಟತೆಯನ್ನು ಗುರುತಿಸುವಾಗ ಅವುಗಳಿಗೆ ಕುಲ, ಜಾತಿ, ಅತ್ವ ಈ ಥರದ ಶಬ್ದಗಳನ್ನು ನಾವು ಬಳಸಿದ್ದೀವಿ. ಜಗತ್ತು ಅನ್ನುವಂಥದ್ದನ್ನು ಬಳಸಿದ್ದೀವಿ. ಒಂದು ಪುಸ್ತಕದ ಹೆಸರೇನೆ ಕನ್ನಡ ಜಗತ್ತು ಅಂತ. ಸೊ ಹಾಗಾದರೆ ಕನ್ನಡ ಮತ್ತು ಇಲ್ಲಿ ಕನ್ನಡ ಕರ್ನಾಟಕಗಳ ಭಿನ್ನತೆಯನ್ನು ನಾನು ತಗೊಳ್ತಾ ಇಲ್ಲ, ಅದನ್ನು ಮತ್ತೆ ಬೇಕಾದರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ಬೋದು. ಆರಂಭದಿಂದಲೂ ನೋಡಿ, ನಮಗೆ ಅತ್ಯಂತ ಹಳೆಯದಾದ ವ್ಯಾಕರಣ 1010ರಲ್ಲಿ ಬರೆದಂಥ ವ್ಯಾಕರಣ ಒಂದಕ್ಕೂ ಕೂಡ ಕರ್ನಾಟಕ ಭಾಷಾಭೂಷಣ ಅಂತ ಹೆಸರಿಡ್ತಾರೆ. ಒಂದು ಭಾಷೆಗೆ ವ್ಯಾಕರಣ ಬರೆಯೋರು ಕರ್ನಾಟಕ ಅನ್ನೋ ಹೆಸರನ್ನು ಯಾಕೆ ಕನ್ನಡ ಅಂತ ಇಡಬೇಕಾಗಿತ್ತು, ಬಟ್ ಕರ್ನಾಟಕ ಅಂತ ಇಡ್ತಾರೆ. ಒಂದು ಸಂಸ್ಕೃತದ ಬಹಳ ಅದ್ಭುತವಾದ ಕಾವ್ಯವನ್ನು ಕನ್ನಡೀಕರಿಸಿದಾಗ ಕರ್ನಾಟಕ ಕಾದಂಬರಿ ಅಂತ ಇಟ್ಬಿಡ್ತಾರೆ. ಒಂದು ಜಗತ್ ಪ್ರಸಿದ್ಧವಾದ ಕಾವ್ಯವೊಂದನ್ನು ಕನ್ನಡದಲ್ಲಿ ಮತ್ತೊಮ್ಮೆ ಅವತರಿಸುವ ಹಾಗೆ ಮಾಡಿದ ಕುಮಾರವ್ಯಾಸ ಅದನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರೀತಾರೆ. ಅಂದರೆ ಕರ್ನಾಟಕ ಅನ್ನುವಂಥದ್ದು ಕನ್ನಡ ಭಾಷೆಯಲ್ಲಿ ಹುಟ್ಟಿದ್ದಕ್ಕೋಸ್ಕರನೇ ಕರ್ನಾಟಕ ಭಾರತ ಕಥಾಮಂಜರಿ ಆಯಿತೆ? ಇಲ್ಲ. ಬದಲಾಗಿ ಕನ್ನಡ ಬದುಕಿನೊಳಗೆ ಅದು ಹುಟ್ಟಿದ್ದರಿಂದ ಇಡೀಯಾಗಿ ಭಾಗವತ ತುಂಬಿಕೊಂಡು ಬರುತ್ತೆ, ಇಡೀಯಾಗಿ ಗದಗಿನ ಪರಿಸರ ತುಂಬಿಕೊಂಡು ಬರುತ್ತೆ, ಸ್ಥಳೀಯ ವಾತಾವರಣವೆಲ್ಲವೂ ಬರುತ್ತೆ. ಕನ್ನಡದ ಸಹಜವಾದ ವೈಗುಣಗಳು ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ. ಇದನ್ನೆಲ್ಲ ಬೇರೆ ಬೇರೆ ವಿದ್ವಾಂಸರು ತೋರಿಸಿದ್ದಾರೆ. ಅಂದರೆ ಇದೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ಎನ್ನುವಂಥದ್ದನ್ನು ಒಂದು ಪರಿಕಲ್ಪನೆಯಾಗಿ ನಾವು ಪರಿಭಾವಿಸಿಕೊಂಡಿದ್ದೇವೆ, ಬದಲಾಗಿ ಒಂದು ಗಡಿಯಾಗಿ ಅಲ್ಲ. ಈಗ ಕವನಗಳನ್ನು ಒಂದೆರಡನ್ನು ತೆಗೆದುಕೊಳ್ಳೋಣ. ಇವು ಕವನಗಳೇ, ಬಟ್ ಆಧುನಿಕ ಕಾಲದಲ್ಲಿ ಬಂದ ಒಂದೆರಡು ಕವನಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಕವನ ಎಸ್ ಅಫ್ಕೋರ್ಸ್ ಒಂದು ಫ್ಯಾಕ್ಟನ್ನು ಹೇಳೋದು ಅದರ ಉದ್ದೇಶ ಇರೋದಿಲ್ಲ. ಫ್ಯಾಕ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳೋದು, ಅದರದೇ ಆದಂತಹ ರೀತಿಯಲ್ಲಿ ಬೆಂಡ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತೆ. ಬಟ್ ಸ್ಟಿಲ್ ಫ್ಯಾಕ್ಟ್ ಅನ್ನುವಂಥದ್ದು ಏನೋ ಒಂದಿಷ್ಟು ಕವನದಲ್ಲಿ ಖಂಡಿತ ಇರುತ್ತೆ. ಹಸಿಗೋಡಿಯ ಹರಳಿನಲ್ಲಿ ಹುಸಿ ಹೋಗದ ಕನ್ನಡ ಅನ್ನುವಂಥ ಸಾಲಿದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಲ್ಲರಿಗೂ ಗೊತ್ತಿರುವಂಥದ್ದು. ಆಮೇಲೆ ಬಹಳ ಮುಖ್ಯವಾಗಿ ಈ ಬೇಂದ್ರೆ ಮತ್ತು ಕುವೆಂಪು ಅವರ ಬಹಳ ಜನರು ಹೇಳ್ಬೋದು, ಬೇಂದ್ರೆಯವರು ಕನ್ನಡವು ಭಾರತವು ಜಗವೆಲ್ಲವೂ ಒಂದೇ ಅಂತ ಹೇಳ್ತಾರೆ. ಸೊ ಇಲ್ಲಿ ಈಗ ಯೋಚನೆ ಮಾಡಿ, ಬೇಂದ್ರೆ ಈ ಒಂದು ಸಾಲನ್ನು ತಗೋಣ, ಕನ್ನಡವು ಭಾರತವು ಜಗವೆಲ್ಲವೂ ಒಂದೇ. ಹಾಗಾದರೆ ವೇರ್ ಇಸ್ ದ ಡಿಫರೆನ್ಸ್? ನಾವು ಕರ್ನಾಟಕ ಅನ್ನೋ ಗಡಿಯನ್ನು ಹೀಗೆ ಹಾಕಿಕೊಂಡು ಅಲ್ಲಿಯೇ ನಿಂತುಕೊಳ್ಳುವುದಕ್ಕೆ ಅವಕಾಶ ಇಲ್ಲ ನಮಗೆ. ಸೊ ಬೇಂದ್ರೆ, ಕುವೆಂಪು ಕನ್ನಡ ಅಂತಂದರೆ ತಾಯಿ ಕಣ, ಶಕ್ತಿ ಕಣ, ಮಂತ್ರ ಕಣ ಅಂತ ಹೇಳ್ತಾರೆ. ಮಂತ್ರ ಅಂತ ಹೇಳ್ತಾರೆ. ತಾಯಿ ಅನ್ನುವಂಥದ್ದು ಸಂಬಂಧವನ್ನು, ಪ್ರೀತಿಯನ್ನು ಹೇಳುತ್ತೆ. ಶಕ್ತಿ ಅನ್ನುವಂಥದ್ದು ಶಕ್ತಿಯನ್ನು, ಹೋರಾಟವನ್ನು ಹೇಳುತ್ತೆ. ಮಂತ್ರ ಅನ್ನುವಂಥದ್ದು ಸಹಜ ಮಾನವ ಶಕ್ತಿಗಿಂತಲೂ ಮಿಗಿಲಾಗಿರುವಂಥದ್ದನ್ನು ಹೇಳುತ್ತೆ. ಸೊ ಕನ್ನಡ ಅನ್ನುವಂಥದ್ದೇನೆ ಈ ಎಲ್ಲ ಕ್ವಾಲಿಟಿಗಳನ್ನು ಪಡ್ಕೊಂಡಿದೆ ಅಂತ ಅನ್ನುವಂಥದ್ದು ನಮಗೆ ಈ ಕವನಗಳ ಮೂಲಕ ಗೊತ್ತಾಗುತ್ತೆ. ಸೊ ಇದೆಲ್ಲವನ್ನು ನೋಡಿದಾಗ
ಕರ್ನಾಟಕ ಅನ್ನುವಂಥದ್ದು ಬರೀ ಗಡಿ ಅಲ್ಲ, ಅದು ಬರೀ ಭಾಷೆನೂ ಅಲ್ಲ, ಬರೀ ಇದರ ನಾಡು ಅಲ್ಲ, ನುಡಿ ಅಲ್ಲ, ಅವೆಲ್ಲವನ್ನೂ ಒಳಗೊಂಡಿರುವಂಥದ್ದು. ಕವಿರಾಜ ಮಾರ್ಗಕ್ಕೆ ನಾವು ಹೋದರೆ ಅದೊಂದು ಸಂಸ್ಕೃತಿ, ಅದೊಂದು ಸಮುದಾಯ, ಅದೊಂದು ಭಾಷೆ, ಅದೊಂದು ನೆಲ, ಅದೊಂದು ಗುಣ ಸ್ವಭಾವ, ಇವೆಲ್ಲವೂ ಆಗ್ತವೆ. ಬಹುಶಃ ಈ ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋದಾಗ ಕರ್ನಾಟಕವನ್ನು ನಾವು ಹೇಗೆ ಪರಿಭಾವಿಸಿಕೊಂಡಿದ್ದೇವೆ ಅನ್ನೋದ್ರ ಕಡೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. ಅದು ನಮ್ಮ ಅನ್ನವೂ ಹೌದು, ಅದು ನಮ್ಮ ಉಸಿರು ಹೌದು. ಈ ಹಾಡನ್ನು ಇಟ್ಕೊಂಡು ನಾನು ಮತ್ತೆ ವಾಪಸ್ ಈ ಹಾಡಿಗೆ ಬರ್ತೀನಿ. ಒಬ್ಬ ಡಾಂಬರ್ ಈಗ ನೋಡಿ, ಮೊನ್ನೆ ಈ ಬಹುಶಃ 8-10 ವರ್ಷಗಳ ಹಿಂದೆ ಯಾವುದೋ ವಿಷಯಕ್ಕೆ ಇಶ್ಯೂ ಬಂದಾಗ, ಭಾರತ ದೇವಿ ಯಾರು ಅಂತ ಚರ್ಚೆ ಬಂದಾಗ, ಒಬ್ಬ ಬುಡಕಟ್ಟು ಹೆಣ್ಣು ಮಗಳ ಕೈಯಲ್ಲಿ ಭಾರತದ ಜೆಂಡ ಕೊಟ್ಟು ಭಾರತ ದೇವಿ ಅಂತ ಹಾಕಿ ತುಂಬ ಪ್ರಚಾರ ಮಾಡಿದ್ರು. ಒಬ್ಬ ಮುಸಲ್ಮಾನ ಹೆಣ್ಣು ಬುರ್ಕ ಹಾಕ್ಕೊಂಡು ಭಾರತ ಜೆಂಡ ಇಟ್ಕೊಂಡು ಭಾರತ ದೇವಿ ಅಂತ ಹಾಕಿದ್ದು. ಅಂದರೆ ಭಾರತ ದೇವಿ ಅಂದರೆ ಒಂದೇ ಪರಿಕಲ್ಪನೆಯ ಒಂದು ತಿಳುವಳಿಕೆಗೆ ಸ್ಟಿಕನ್ ಆಗುವುದರ ಬದಲು, ಯಾಕಂದರೆ ಬಹುತ್ವ ಅನ್ನುವಂಥದ್ದೇ ಹಾಗೆ, ಎಲ್ಲವನ್ನೂ ಒಳಗೊಳ್ತಾ ಹೋಗುವಂತಹದ್ದೇ ಬಹುತ್ವ, ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾ ಹೋಗುವುದೇ ಬಹುತ್ವ. ಸೊ ಇಲ್ಲಿ ನಮ್ಮ ಜನ ಅದನ್ನು ಯಾವ ವಿದ್ವತ್ತಿನ, ಅಂದರೆ ಈ ಯುರೋಪಿನ ಹಿನ್ನೆಲೆಯ ಶಾಲಾ ಕಾಲೇಜುಗಳ ವಿಶ್ವವಿದ್ಯಾಲಯಗಳ ವಿದ್ವತ್ತಿನ ಹಿನ್ನೆಲೆ ಇಲ್ಲದಿರುವ ಕಾಲದಲ್ಲಿ, ಆ ಹಿನ್ನೆಲೆ ಇಲ್ಲದಿರುವ ಜನ ಕರ್ನಾಟಕವನ್ನು ಆ ರೀತಿಯಲ್ಲಿ ಪರಿಭಾವಿಸಿಕೊಂಡಿದ್ದಾರೆ. ಅವ್ರಿಗೆ ಗೊತ್ತೇ ಇರಲಿಲ್ಲ ಭುವನೇಶ್ವರಿಯ ರೂಪದಲ್ಲೇ ಕರ್ನಾಟಕವನ್ನು ಕಾಣಬೇಕು ಅಂತ. ಅದನ್ನು ಹೇಳಿದ್ದು ಆಮೇಲೆ, ಅದನ್ನು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ, ಬರ್ತೀನಿ ಆಲೂರು ವೆಂಕಟರಾಯರ ವಿಚಾರಕ್ಕೆ. ಬಟ್ ಇದು ಆಮೇಲೆ ಇಲ್ಲಿ ಕಾಲ ಈಗ ಈ ಕವನದ ಕಾಲವನ್ನು ಮತ್ತು ಬಿಲ್ಲಮ್ಮನ ಕಾಲವನ್ನು ಮತ್ತೊಮ್ಮೆ ತಗೊಳ್ತೀನಿ. 17ನೇ ಶತಮಾನ ಬಹುಶಃ ನಮಗೆ ಜನಪದ ಹಾಡನ್ನು ಬೇಗ ಕಟ್ಟುತ್ತೆ. ಅವರು ಬಿಲ್ಲಮ್ಮ ಸತ್ತು 100 ವರ್ಷಕ್ಕೆ ಕಟ್ಟೋದಿಲ್ಲ. ನಮಗೆಲ್ಲ ಕೆಲವು ವಿದ್ವಾಂಸರು ಗುರುತಿಸಿದ್ದಾರೆ, ಟಿಪ್ಪು ಬದುಕಿರುವಾಗಲೇ ಕವನವನ್ನು ಕಟ್ಟಿರೋದ್ರ ಬಗ್ಗೆ, ಟಿಪ್ಪುನ ಮೇಲೆ ಕವನವನ್ನು ಕಟ್ಟಿರೋದ್ರ ಬಗ್ಗೆ ಸಾಧ್ಯತೆಗಳನ್ನು. ಸೊ ಇದನ್ನು ಕೂಡ ನಾವು ಆಸುಪಾಸು, ಅವನು ಬದುಕಿರುವ ಜೀವನದ ಆಸುಪಾಸಿನಲ್ಲಿ ಕಟ್ಟಿರೋ ಹಾಡು ಅಂತ ತೆಗೆದುಕೊಂಡ್ರೆ 300 ವರ್ಷದ ಹಿಂದೆ ಈ ಹಾಡನ್ನು ಕಟ್ಟಿದ್ದಾರೆ. ಗೊತ್ತಿಲ್ಲ, ಒಂದು ವೇಳೆ ಆಮೇಲೆ ಯಾರಾದರೂ ಈ ಶಬ್ದವನ್ನು ಸೇರಿಸಿದ್ದಾರೆ ಅಂದರೆ ಅದನ್ನು ಮತ್ತೆ ಬೇರೆ ಯಾವುದಾದ್ರೂ ಅಧ್ಯಯನ ಮಾಡಿ ನಾವು ಪ್ರೂವ್ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ಆ ರೀತಿಯ ಅನುಮಾನಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ 300 ವರ್ಷಗಳ ಹಿಂದೆಯೇ ಒಬ್ಬ ಡೊಂಬರ ಹುಡುಗಿಯನ್ನು ಕರ್ನಾಟಕ ದೇವಿ ಅಂತ ಪರಿಗಣಿಸ್ತಾರೆ. ಈ ಹಾಡಿಗೆ ಪೂರಕವಾಗಿ ಈ ಟೈಟಲ್ ಅಂತ ಹೇಳಿದ್ಮೇಲೆ ನಾನು ಈ ಹಾಡನ್ನು ಒಂದ್ಸತಿ ತಗೋತೀನಿ. ಅದು ನಮಗೆ ಈ ಚರ್ಚೆಯನ್ನು ಇನ್ನಷ್ಟು ಬೇರೆ ರೀತಿಯಲ್ಲಿ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಏನಂದರೆ, ಇದು ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಅನ್ನುವಂಥದ್ದು ಈ ಸಾಮಾನ್ಯವಾಗಿ ನುಡಿ ಜನಪದದಲ್ಲಿ ಹಾಡುವಾಗ ಒಂದು ನುಡಿ ಆದಮೇಲೆ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಾರೆ ನೋಡಿ, 2 ಸಾಲನ್ನ, ಅದಕ್ಕೆ ಪಲ್ಲ ಅಂತ ಕರೀತಾರೆ. ಇದು ಪಲ್ಲ, ಇದು ಒಂದು ಈ ಸಾಲು ಪಲ್ಲ. ಈ ಹಾಡು ಬರೋದು ಎಲ್ಲಿ, ಯಾಕೆ ಅಂತಂದರೆ, ಈ ಸಾಲು ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಲಿಂಗ್ಸ್ಕೂರ್ನಲ್ಲಿ ಬಹಳ ದೊಡ್ಡ ದೇವರು ಗುಡಿ ಅಂತಂದರೆ ಕುಪ್ಪೆರಾಯನ ಗುಡಿ. ಕುಪ್ಪೆ ಅಂತಂದರೆ ಕೂಡಿ ಹಾಕಿರೋದು ಅಂತ, ಅದು ವ್ಯಾಸರಾಯ ಕಟ್ಟಿಸಿರುವಂಥ ಒಂದು ಗುಡಿ. ಕುಪ್ಪೆ ಹಾಕಿದ್ದಂದರೆ 3 ದೇವರುಗಳು ಕೂಡಿರುವಂಥದ್ದು, ಹನುಮ, ಭೀಮ, ಮಧ್ವ, 3 ಶಕ್ತಿಗಳು ಒಂದೇ ಅಲ್ವಾ, 3 ಕೂಡ್ಕೊಂಡಿರೋದು ಕುಪ್ಪೆರಾಯ. ಆ ಗುಡಿಗೆ ಯಾವುದೋ ಹಬ್ಬದ ಸಂದರ್ಭದಲ್ಲಿ ಮಾಡಿದ ಅಲಂಕಾರವನ್ನು ವರ್ಣಿಸುವುದಕ್ಕೆ, ಅವನನ್ನು ಮದುಮಗ ಅಂತ ಮಾಡಿ, ಕುಪ್ಪೆರಾಯನನ್ನು ಮದುಮಗ ಅಂತ ಮಾಡಿ ಅವನಿಗೆ ಹಾಡುವಾಗ ಈ ಸಾಲನ್ನು ತಗೊಳ್ತಾ ಹೋಗುತ್ತೆ ಪಲ್ಲವಾಗಿ ಪ್ರತಿ ನುಡಿಗೆ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ ಅಂತ. ಅದನ್ನು ಬೇಕಾದರೆ ನಾನು ಒಂದು ಆರಂಭ ಮಾತ್ರ ಓದ್ತೀನಿ. ಇದು ಹಾಡ್ಬೋದು, ಯಾಕಂದ್ರೆ ಈ ದಾಟಿ ಗೊತ್ತಿದೆ ನನಗೆ. ಹೋಗಿ ನೋಡನ ನಡಿಯ ಕುಪ್ಪಿ ಸ್ವಾಮಿಯ ಗುಡಿಯ, ಸುತ್ತಾಲ ಪವಳಿ ಕಮಲಾವೇ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ, ಸುತ್ತಾಲ ಪವಳಿ ಕಮಲಾವೇ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ. ಸುತ್ತಲ ಪವಳಿ ಅಂದರೆ ಈ ಗುಡಿಗಳಿಗೆ ಈ ಮಾದರಿಯಲ್ಲಿ ಸುತ್ತ ಕುಂಬಿ ಇರ್ತಾವಲ್ಲ, ಅವಕ್ಕೆ ಪವಳಿ ಅಂತ ಕರೀತಾರೆ. ಆ ಸುತ್ತಲ ಪವಳಿಯನ್ನು ಹೇಳ್ತಾ ಹೋಗ್ತೀವಿ. ಮುಂದೆ ಅವನು ಮದುಮಗ ಆಗಿದ್ದ, ಅವನು ಎಷ್ಟು ಬ್ಯೂಟಿಫುಲ್ ಆಗಿ ಸ್ಮಾರ್ಟಾಗಿ ಕಾಣಿಸ್ತಾನೆ, ಹಾಗೆ ಹೀಗೆ ಹಾಡ್ತಾ ಹೋಗುತ್ತೆ. ಬಟ್ ನಮಗೆ ಕುಪ್ಪಿರ ಅದು ಬೇರೆ ಸಂದರ್ಭದಲ್ಲಿ ಅದು ಮುಖ್ಯ ಆಗ್ಬೋದು. ಬಟ್ ಇಲ್ಲಿ ಅವನು ಹೇಗೆ, ಏನು, ಯಾಕೆ ಅನ್ನೋದು ಮುಖ್ಯ ಆಗೋದಿಲ್ಲ. ಒಂದು ದೇವರನ್ನು, ಒಂದು ಆಚರಣೆಯನ್ನು, ಒಂದು ಸಂದರ್ಭವನ್ನು ಸಂಭ್ರಮಿಸುವಂತಹ ಜನಪದ, ಅದನ್ನು ಕನ್ನಡ ಪ್ರೇಮದ ಜ್ಯೋತಿ ಅಂತ ಹೇಳ್ತಾ ಇದೆ. ಸೊ ಇದನ್ನು ಹೇಗೆ ಜನಪದ ಯಾವ ರೀತಿಯಲ್ಲಿ, ಯಾವ ಪರಿಕಲ್ಪನೆಯಾಗಿ ಬಳಸಿರಬಹುದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ನಾವೀಗ ಡೊಂಬರ ಚೆನ್ನಿಯಲ್ಲಿ ಕರ್ನಾಟಕವನ್ನು ಕಾಣುವುದು, ಕುಪ್ಪೆರಾಯನಲ್ಲಿ ಕನ್ನಡವನ್ನು ಕಾಣುವಂಥದ್ದು ಗ್ರೇಟ್.
ಇದೇ ಹಾಡನ್ನ ಇವರೇ ಹಾಡಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್, ಅದೇ ರಾಯಚೂರು ಜಿಲ್ಲೆಯಲ್ಲಿ ಅಂಬಾಮಠ ಅಂತ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿರಲ್ಲ, ದುರಂತ. ಕನ್ನಡ ಸಾಹಿತ್ಯದ ಬಹಳ ಬಹಳ ದೊಡ್ಡ ಕಾವ್ಯವೊಂದನ್ನು ಬರೆದವರ ಊರದು. ದೊಡ್ಡ ಕಾವ್ಯ ಅಂದರೆ ದೇವಿ ಪುರಾಣ. ದೇವಿ ಪುರಾಣ ನೀವ್ಯಾರು ಓದಿರಲ್ಲ, ಬಟ್ ಕನ್ನಡಿಗರು ಬಹಳ ಜನ ಓದಿದ್ದಾರೆ. ಚಿದಾನಂದ ಅವಧೂತ ಬರೆದಿರೋ ದೇವಿ ಪುರಾಣ. ಚಿದಾನಂದ ಅವಧೂತ ಅಲ್ಲಿ ನೆಲೆಸಿದ್ರಿಂದ ಆ ಅಂಬಾಮಠಕ್ಕೆ ಶಕ್ತಿ ಪರ್ವತ, ಸಿದ್ಧ ಪರ್ವತ ಅಂತ ಹೆಸರು. ಆ ಸಿದ್ಧ ಪರ್ವತದಲ್ಲಿ ಇರುವ ಅಂಬಾಮಠದ ಅಂಬಾ ಜಾತ್ರೆಗೆ ಆ ಗುಡಿಯನ್ನು ವರ್ಣಿಸೋದಕ್ಕೆ ಮತ್ತೆ ಇದೇ ಹಾಡನ್ನು ಹಾಕುತ್ತೆ ಜನಪದ, ನಮ್ಮ ಕನ್ನಡ ಪ್ರೇಮದ ಜೊತೆ. ಅಂದರೆ ಕನ್ನಡ ಅನ್ನುವಂಥದ್ದು ಒಂದು ಜಾತಿಗೆ, ಅದು ಕಾಲ ಇನ್ನು ಸ್ವಲ್ಪ ಹಿಂದಕ್ಕೆ, ಬಿಲ್ಲಮ್ಮನಿಗಿಂತ ಇನ್ನೊಂದು 100-150 ವರ್ಷ ಹಿಂದಕ್ಕೆ ಹೋಗುತ್ತೆ ಸಿದ್ಧ ಪರ್ವತದ ಕಾಲ. ಚಿದಾನಂದ ಅವಧೂತರ ಕಾಲ 15-16ನೇ ಶತಮಾನ. ಸೊ 16ನೇ ಶತಮಾನ. ಸೊ ಕುಪ್ಪೆರಾಯನಿಗೂ ಹಾಡ್ಬೋದು, ಅಂಬಾದೇವಿಗೂ ಹಾಡ್ಬೋದು ನಾವು. ಅಂದರೆ ಕನ್ನಡವನ್ನು ಅವರು ಪರಿಗಣಿಸುತ್ತಿದ್ದಂತಹ ರೀತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಸರಿ, ಈಗ ಭುವನೇಶ್ವರಿಗೆ ಬರೋಣ. ಭುವನೇಶ್ವರಿ ಎಲ್ಲಿಂದ ಬಂದು? ಈ ಅಂಪವ ಪೂಜಾರಿ ಹಾಡಿರುವ ಜನಪದರ ಕರ್ನಾಟಕ ದೇವಿ ಡೊಂಬರು ಚೆನ್ನಿಯಿಂದ ಬಂದು. ಆಮೇಲೆ ನಮಗೆ ಒಟ್ಟು ಚರ್ಚೆಯ ಮೂಲಕ ಏನಂತಂದರೆ, ಎಲ್ಲಿಂದಲಾದರೂ ಬರ್ಬೋದು, ಯಾರು ಬೇಕಾದರೂ ಕರ್ನಾಟಕ ದೇವಿ ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಕುಪ್ಪೆರಾಯ, ಅಂಬಾ, ಡೊಂಬರು ಚೆನ್ನಿ ಎಲ್ಲರನ್ನೂ ಕರ್ನಾಟಕದ ಆ ಲೆವೆಲಲ್ಲಿ ಇಟ್ಟು ಮಾತನಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ವಿದ್ಯಾರಣ್ಯ ಅನ್ನೋ ಹೆಸರು ನಮಗೆ ತುಂಬ ಪರಿಚಿತ. ಹಂಪಿಯ ಸಾಮ್ರಾಜ್ಯ ಸ್ಥಾಪನೆಗೆ ಪೂರಕವಾಗಿ, ಸಹಾಯಕವಾಗಿ, ಬೆಂಬಲವಾಗಿದ್ದ ವ್ಯಕ್ತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ನಮ್ಗೆ ಗೊತ್ತಿಲ್ಲ ಅಂಥದ್ದೊಂದು ವ್ಯಕ್ತಿ ನಮ್ಮ ಕರ್ನಾಟಕದ ಬಹಳ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ಗಳು ನಾವು ಅಂದ್ಕೊಂಡಿದ್ದೀವಿ, ಬಟ್ ಅವ್ರು ಬದುಕಿದ್ರು ಅಂತ ಹೇಳೋದಕ್ಕೆ ನಮಗೆ ಐತಿಹಾಸಿಕವಾದ ಗಟ್ಟಿಯಾದ ಆಧಾರಗಳು ಇಲ್ಲ. ಸೊ ಅಂತಹ ವ್ಯಕ್ತಿತ್ವಗಳಲ್ಲಿ ವಿದ್ಯಾರಣ್ಯ ಕೂಡ ಒಂದು. ತುಂಬ ಜನ ಆಧಾರಗಳನ್ನ ಕೊಡ್ತಾರೆ, ಬಟ್ ಸ್ಟಿಲ್ ಅವುಗಳ ಮೇಲೆ ಅನುಮಾನಗಳು ತುಂಬ ಇವೆ. ವಿದ್ಯಾರಣ್ಯನಿಗೆ ಅಟ್ಯಾಚ್ ಆಗಿ ಭುವನೇಶ್ವರಿಯನ್ನು ನಾವು 20ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದ ಏಕೀಕರಣ ಪ್ರಕ್ರಿಯೆಯ ಭಾಗವಾಗಿ ಅದನ್ನು ತೆಗೆದುಕೊಳ್ತೀವಿ. ನಮಗೆಲ್ಲ ಗೊತ್ತಿದೆ, ಆಲೂರು ವೆಂಕಟರಾಯರು ಮೊದಲು ಭಾರತ ಸ್ವಾತಂತ್ರ್ಯಕ್ಕೆ ಅಂತ ಆಲೋಚನೆ ಮಾಡಿದಾಗ ಆಮೇಲೆ ಅವ್ರಿಗೆ ಅನಿಸಿದ್ದು, ಇಲ್ಲ ನಾವು ಕರ್ನಾಟಕ ಏಕೀಕರಣವನ್ನೇ ಮಾಡಬೇಕು ಅಂತೇಳಿ ಇಡಿಯಾಗಿ ತಮ್ಮ ಜೀವನವನ್ನು ಕರ್ನಾಟಕ ಏಕೀಕರಣಕ್ಕೆ ಅಂತ ನೆನ್ಕೊಳ್ತಾರೆ. ಅಲ್ಲಿ ಅವರು ಹಂಪಿಯನ್ನು ಒಂದ್ಸರಿ ಹೋಗಿ ಬರ್ತಾರೆ. ಬಹುಶಃ ಅವ್ರಿಗೆ 34 ವಯಸ್ಸೇನೋ ಇರಬೇಕು. ಹಂಪಿಗೆ ಹೋದಾಗ ಅವರು ಅಲ್ಲಿ ನೋಡಿ ಹತ್ತು ಬಿಡ್ತಾರೆ, ಇಷ್ಟೊಂದು ಹೀನಾಯವಾದ ಸ್ಥಿತಿಯಲ್ಲಿ ಹಂಪಿ ಇದೆಯಲ್ಲ ಅಂತ. ಆಗ ಅವ್ರಿಗೆ ಹಂಪಿ ಅನ್ನುವಂಥದ್ದು ಕನ್ನಡದ ಒಂದು ಕೇಂದ್ರ, ಒಂದು ಶಕ್ತಿ ಕೇಂದ್ರ ಓಕೆ, ಬಟ್ ಕೇಂದ್ರ ಅಂತ ಅನ್ನುವಂಥ ಪರಿಕಲ್ಪನೆಯನ್ನು ತಗೊಂಡ್ಬಿಡ್ತಾರೆ. ನಮ್ಗೆ ಒಂದು ಕೇಂದ್ರ ಇರಲಿಲ್ಲ ಇತಿಹಾಸದಲ್ಲಿ, ಬಟ್ ಆಮೇಲೆ ನಾವು ಒಂದು ಕೇಂದ್ರ ಕಟ್ಟೋದ್ರ ಕಡೆ ಡಿಸ್ಟ್ರಕ್ಚರ್ ಏನದು ಡಿಸೆಂಟ್ರಲೈಸೇಷನ್ ಥಿಯರಿಯಾಗಿ ಮಾತಾಡ್ತಾ ಇದ್ರು ಕೂಡ ಸೆಂಟ್ರಲೈಸೇಷನ್ನಲ್ಲಿ ಪ್ರಾಕ್ಟಿಕಲಿ ನಾವು ಒಂಥರ ಮಾಡ್ತಾ ಇರುವಂಥದ್ದು ಇದೆ. ಡಿಕನ್ಸ್ಟ್ರಕ್ಷನ್ ಥಿಯರಿಯಲ್ಲಿ ಬದುಕಿದವರು ನಾವು. ಬಟ್ ಇತ್ತೀಚೆಗೆ 100-150 ವರ್ಷಗಳಲ್ಲಿ ಮಾತು ಜಾಸ್ತಿ ಆಡ್ತಾ ಇದ್ರೂ ಕೂಡ ಒಂದೇ ಕೇಂದ್ರದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹಂಪಿ ಒಂದು ಕೇಂದ್ರವಾಗಿ ಬೆಳೆಯುವಂಥದ್ದು ಆಲೂರರ ವಿಶೇಷವಾದ ಪ್ರಯತ್ನದಿಂದ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಆಮೇಲೆ ವಿದ್ಯಾರಣ್ಯರನ್ನ ಮಾಧ್ವ ಬ್ರಾಹ್ಮಣ ಹಿನ್ನೆಲೆಯಿಂದ ಭುವನೇಶ್ವರಿಯನ್ನು, ಆಲೂರವರು ಮಾಧ್ವ ಬ್ರಾಹ್ಮಣರು, ನಾವು ಜಾತಿ ಕುಲ ನೋಡೋದು ಬೇಕಿಲ್ಲ ಅನ್ನೋದಾದ್ರೂ ಬಟ್ ಆ ತಾತ್ವಿಕತೆಯನ್ನು ನಾನು ನೋಡ್ತಾ ಇದ್ದೀನಿ. ತಾತ್ವಿಕತೆಯನ್ನು ನೋಡಿದಾಗ ಈಗ ಭುವನೇಶ್ವರಿ ಬರುವಂಥದ್ದು ಮಾಧ್ವ ಬ್ರಾಹ್ಮಣ ಹಿನ್ನೆಲೆಯಿಂದ ಅನ್ನುವಂಥದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಸುಮ್ಮನೆ ಇದು ಸರಿನೋ ತಪ್ಪೋ ಈ ಒಂದು ವಿಚಾರವನ್ನು ಹೇಳ್ತೀವಿ, ಸುಮ್ಮನೆ ವಿಚಾರ ಮಾಡಿ. ಕರ್ನಾಟಕ ಮತ್ತು ಭಾರತವನ್ನು ಬೇಂದ್ರೆ, ಕುವೆಂಪು ಮೊದಲಾಗಿ ಎಲ್ಲ ಕವಿಗಳು ಹೇಗೆ ಹೇಳ್ತಾ ಇದ್ರು ಅಂತಂದರೆ, ಭಾರತ ಜನನೀಯ ತನುಜಾತೆ. ನಮಗೆಲ್ಲ ಗೊತ್ತಿದೆ, ಭಾರತ ಅನ್ನುವಂಥದ್ದು ಒಂದು ದೊಡ್ಡದು, ಅದರೊಳಗಿನ ಒಂದು ಭಾಗ ಕರ್ನಾಟಕ ಅನ್ನುವಂಥದ್ದು. ಬೇಂದ್ರೆ ಹೇಳುವಾಗಲೂ ಅವು ಮೂರು ತಾತ್ವಿಕವಾಗಿ ಒಂದೇ ಮಟ್ಟದವು, ನಾವು ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಬಟ್ ಭಾರತದ ಒಳಗೆ ಕರ್ನಾಟಕ ಅನ್ನುವಂಥದ್ದನ್ನು ಬೇರೆ ಕಡೆಗೆ ಹೇಳ್ತಾ ಹೋಗ್ತಾರೆ. ಸುಮಾರು ಆ ಕಾಲದ ಬಹುತೇಕರು ಹಾಗೆ ಹೇಳ್ತಾ ಹೋಗ್ತಾರೆ. ಆದರೆ ಆಲೂರವರು ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾರೆ. ಉಳಿದವರೆಲ್ಲರೂ ಭಾರತ ಒಳಗೆ ಕನ್ನಡ ಅಂತ ಹೇಳಿದರೆ, ಆಲೂರವರು ಭಾರತ ಮತ್ತು ಕರ್ನಾಟಕ ಅಂತ ಎರಡು ಅಸ್ತಿತ್ವಗಳು ಅಂತ ಹೇಳ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ನಾನು ಮಾಧ್ವ ಅಂತನ್ನ ಯಾಕೆ ತಂದೆ ಅಂದರೆ, ಕನ್ನಡ ಮತ್ತು ಭಾರತ ಎರಡು ಅಸ್ತಿತ್ವಗಳು. ಮಾಧ್ವ ಅಂದರೆ ದ್ವೈತ ಅಂದರೆ ಎರಡು ಅಂತ. ದ್ವೈತ ಅಂದ್ರೇ ಎರಡು, ನಾನು ನೀನು ಅನ್ನೋ ಎರಡುಗಳು ಎರಡಿವೆ ಅನ್ನೋ ನಂಬಿಕೆ. ಸೊ ಇಲ್ಲಿ ಕನ್ನಡ ಮತ್ತು ಕರ್ನಾಟಕ ಮತ್ತು ಭಾರತ ಎರಡು ಅನ್ನೋ ನಂಬಿಕೆಯನ್ನೇ ಅದ್ರ ಹಿಂದುಗಡೆ ತೋರಿಸ್ತಾ ಇದೆ. ಸೊ ಇವೆಲ್ಲವನ್ನು ನಾವು ಅಂಟಿಸಿಕೊಂಡು ನೋಡಿದಾಗ ಹೇಗೆ ನಾವು ಭುವನೇಶ್ವರಿಯನ್ನು ಅರ್ಥ ಮಾಡಿಕೊಳ್ಳಬಹುದು
ಭುವನೇಶ್ವರಿಯ ಜಾಗದಲ್ಲಿ ನಾಳೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀರಿ, ನೀವು ಭುವನೇಶ್ವರಿ ಫೋಟೋ ಹಾಕ್ತೀರಿ, ದೊಂಬರ ಚೆನ್ನಿ ಫೋಟೋ ಹಾಕಿ ಮಾಡೋಕ್ಕಾಗುತ್ತಾ? ಸೊ ಹಾಗಾದರೆ ಜನಪದ ಏನನ್ನ ತಿಳಿದುಕೊಂಡಿದೆ, ನಾವೇನನ್ನ ಅಂದುಕೊಂಡಿದ್ದೀವಿ, ನಾವೇನನ್ನ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದನ್ನು ವಿರೋಧಿಸುವುದಕ್ಕೋಸ್ಕರ ಅಂತ ಮಾತನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಗಮನ ಇರಬೇಕಾಗಿರುವಂಥದ್ದು ಒಳಗೊಳ್ಳುವ ಭುವನೇಶ್ವರಿನೂ ಇರಲಿ, ಬಟ್ ಡೊಂಬರ ಚೆನ್ನಿನೂ ಇರಲಿ ಅನ್ನೋದು. ಸೊ ಅದು ನಮ್ಮ ಬದುಕು ಆಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹೀಗೆ ಕನ್ನಡ ಮತ್ತು ಕರ್ನಾಟಕಗಳನ್ನು ವೆರಿ ಇಂಟ್ರೆಸ್ಟಿಂಗ್ಲಿ ನಮಗೆ ಈ ಕನ್ನಡ ಕರ್ನಾಟಕ ಪರಿಕಲ್ಪನೆಯನ್ನು ಕೊಡುವಂತಹ ಕವನಗಳ ಸಂಕಲನಗಳನ್ನ ಮಾಡಿದ್ದಾರೆ. ಮೊದಲು ಮಾಡಿದ್ದು ಕನ್ನಡದ ಬಾವುಟ BM ಶ್ರೀಕಂಠಯ್ಯನವರು ಮಾಡಿದ್ರು. ಅದರಲ್ಲಿ ಶಾಸನಗಳನ್ನೆಲ್ಲ ತಗೊಳ್ತಾರೆ, ಕಪ್ಪೆರ ಪಟ್ಟಣ ಶಾಸನ ತಗೊಳ್ತಾರೆ, ಕೋಬಳಿ ಶಾಸನ ತಗೊಳ್ತಾರೆ, ಕವಿರಾಜ ಮಾರ್ಗದಿಂದ ಸಾಲುಗಳನ್ನ ತಗೊಳ್ತಾರೆ. ಆಮೇಲೆ ಯಾರು LS ಶೇಷಗಿರಿರಾವ್ ಅವರು ಮಾಡಿದರು, ಹಂಪಿಯಿಂದ ಪ್ರಕಟವಾಯ್ತದು. ಅದರಲ್ಲೂ ಈ ಥರದ ಕವನಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಕನ್ನಡ ಕರ್ನಾಟಕ ನಾಡು ನುಡಿಗೆ ಸಂಬಂಧಪಟ್ಟ ಪದ್ಯಗಳ ಸಂಕಲನವನ್ನು ಬಹಳ ದೊಡ್ಡ ಸಂಪುಟಗಳಲ್ಲಿ ದೇವರಕೊಂಡ ರೆಡ್ಡಿ ಅವರು ಸಂಪಾದನೆ ಮಾಡಿದರು. ಜನಪದ ಇಂಥವೆಲ್ಲ ಬರೋದಿಲ್ಲ. ಅಲ್ಲೆಲ್ಲ ಏನಂತಂದರೆ, ಈಗ ಕುಂತಳದ ಬಗ್ಗೆ ಮಾತನಾಡುವುದನ್ನು ಕರ್ನಾಟಕ ಅಂತ ಹಾಕಿದ್ದಾರೆ. ಕೋಬಳಿ ಅಂದರೆ ಒಂದು ಸಣ್ಣ ಊರು ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿಯವರು ಗೊತ್ತಿರ್ಬೋದು ನಿಮಗೆ. ಬಹಳ ಬ್ಯೂಟಿಫುಲ್ ಆದ ಊರಂತೆ, ಅದರಂಥ ಸುಂದರವಾದ ಊರು ಜಗತ್ತಿನಲ್ಲಿ ಇಲ್ಲ. ಆ ಶಾಸನ ಅಷ್ಟು ಅದ್ಭುತವಾಗಿ ಕೋಗಳಿಯನ್ನು ವರ್ಣನೆ ಮಾಡುತ್ತೆ. ಆ ಕೋಗಳಿಯನ್ನು ಬಣ್ಣಿಸುವ ಶಾಸನ ಕರ್ನಾಟಕವನ್ನು ಬಣ್ಣಿಸುತ್ತೆ ಅಂತ ನಾವಲ್ಲಿ ತಗೊಳ್ತೀವಿ. ಸೊ ಇಲ್ಲಿಯೂ ಕೂಡ ಕರ್ನಾಟಕ ಅಂದರೆ ಕರ್ನಾಟಕದ ಒಂದು ಭಾಗವನ್ನು ಹೇಳಿದರು, ಒಬ್ಬರನ್ನು ಹೇಳಿದರು, ಅದನ್ನು ಕರ್ನಾಟಕ ಅಂತ ತಗೊಳ್ತಾ ಇರುವಂಥದ್ದು ಇದೆ, ವಿದ್ವತ್ನಲ್ಲಿದೆ, ಅದನ್ನು ಇಲ್ಲ ಅಂತಿಲ್ಲ. ಬಟ್ ಅದ್ರ ಜೊತೆಗೆ ಪ್ರಾಕ್ಟಿಕಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಒಂದು, ಜನಪದದಿಂದ ಇವುಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಸಾಹಿತ್ಯದ ವಿದ್ಯಾರ್ಥಿಗಳಾದ ನಮಗೆ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಜನಪದ ಮತ್ತು ಬರಹದ ಸಾಹಿತ್ಯ, ಬರೆಯದ ಸಾಹಿತ್ಯ ಮತ್ತು ಬರಹದ ಸಾಹಿತ್ಯದ ನಡುವೆ ಏನಾದರೂ ಸಂಬಂಧ ಇತ್ತೆ ಅನ್ನೋದನ್ನು ನಾವು ಇದುವರೆಗೂ ಯೋಚನೆ ಮಾಡಿಲ್ಲ. ಎಲ್ಲ ಅಲ್ಲೊಂದಿಲ್ಲದ ಪ್ರಯತ್ನಗಳಾಗಿವೆ, ಆದರೆ ಆ ಥರದ ಯೋಚನೆ ಗಂಭೀರವಾಗಿ ನಾವು ಮಾಡಿಲ್ಲ. ನನ್ನ ತಿಳುವಳಿಕೆಯ ಪ್ರಕಾರ ಜನಪದ, ಅದು ಜನರಲ್ಲಾಗಿ ಹೇಳ್ತೀವಿ ನೋಡಿ, ಜನಪದ ಬೇರು ಶಿಷ್ಟ ಹೂ ಅಂತ BM ಶ್ರೀ ಹೇಳಿದ್ರು, ಅದನ್ನ ನಾವು ಹೇಳ್ತೀವಿ. ಬಟ್ ಅದು ಆ್ಯಕ್ಚುಲ್ ಆಗಿ ನಿಜ. ಬಹಳ ಸಾಲುಗಳನ್ನು ನಾವು ಜನಪದವನ್ನು ಕೇಳ್ತಾ, ನೀವು ಹಳಗನ್ನಡ ಸಾಹಿತ್ಯವನ್ನು ಓದ್ತಾ ಹೋದರೆ ಜನಪದದಲ್ಲಿದ್ದ ಹಾಡುಗಳನ್ನೇ ಅವರು ಕಾಪಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಹಾಡುಗಳು ಸಿಗ್ತವೆ. ಒಂದು ತುಂಬ ಇತ್ತೀಚೆಗೆ ಜನಪ್ರಿಯವಾದ ಕೀರ್ತನೆ ಅದು, ಆವ ಕುಲವೋ ರಂಗ, ಅದರಲ್ಲಿ ಗೋಕುಲದಲ್ಲಿ ಇದ್ದನಂತೆ ಗೋವುಗಳನ್ನು ಕಾಯ್ದನಂತೆ ಅನ್ನೋ ಸಾಲು ಎಕ್ಸಾಕ್ಟ್ ಅದೇ ಸಾಲು ಜನಪದದಲ್ಲಿದೆ. ಗೋಕುಲದಲ್ಲಿ ಇದ್ದನಂತೆ ಗೋಗಳನ್ನು ಕಾದನಂತೆ ಅಂತಲೇ ಹಾಡು ಬರುತ್ತೆ. ಅದನ್ನೇ ಕೀರ್ತನೆಯಲ್ಲಿ ಬರುತ್ತೆ. ನೀವು ಹೇಳ್ಬೋದು ಕೀರ್ತನೆ ನೋಡಿ ಜನಪದ ತಗೊಂಡಿರ್ಬೋದು, ಬಟ್ ಐಮ್ ಸಾರಿ, ನಾನು ಹೀಗೆ ಹೇಳ್ತೀನಿ, ಜನಪದವನ್ನು ನೋಡಿ ಕೀರ್ತನೆಯನ್ನು ತಗೊಂಡಿದ್ದಾರೆ. ಸೊ ಈ ರೀತಿ ನಂಟುಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಹೋದರೆ ಬಹುಶಃ ಈ ಹಾಡು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಮತ್ತು ಇವತ್ತು ನಾವು ಕರ್ನಾಟಕದಲ್ಲಿ ಅದು ಭಾಷೆ ಹೆಸರಿನಲ್ಲಿ, ಬೆಂಗಳೂರಿನಲ್ಲಿ ತಮಿಳು ಹೆಸರಿನಲ್ಲಿ, ಬೆಳಗಾವಿಯಲ್ಲಿ ಮರಾಠಿ ಹೆಸರಿನಲ್ಲಿ, ಬಳ್ಳಾರಿಯಲ್ಲಿ ತೆಲುಗು ಹೆಸರಿನಲ್ಲಿ ಜಗಳ ಮಾಡ್ತಾ ಇದ್ದೀವಿ, ಹಿಂದಿ ಹೆಸರಿನಲ್ಲಿ ಜಗಳ ಮಾಡ್ತಾ ಇದ್ದೀವಿ, ತುಳು ಸಮಸ್ಯೆ ಅಂತ ಹೇಳ್ತೀವಿ, ನಾವು ಸಮಸ್ಯೆ ಮಾಡ್ಕೋತಾ ಇದ್ದೀವಿ. ಸೊ ಈ ಎಲ್ಲ ಇಶ್ಯೂಗಳಿರುವಾಗ, ಅದಲ್ಲದೇನೆ ಇತ್ತೀಚೆಗೆ ನಮಗೆ ಗೊತ್ತಿದೆ ಕನ್ನಡ ಕರ್ನಾಟಕಗಳು ಯಾವುದು ಇರಬೇಕು ಯಾವುದು ಇರಬಾರ್ದು, ಬೇರೆಯವರು ಇರಲೇಬಾರ್ದು ಅನ್ನುವಂಥ ರೀತಿಯ ಮಾತುಕತೆಗಳು ಅಲ್ಲಿವರೆಗೂ ನಾವು ಹೋಗ್ತಾ ಇದ್ದೀವಿ. ಹಾಗಾದರೆ ನಾವು ಸಾವಿರಾರು ವರ್ಷಗಳಿಂದ ಬದುಕಿರುವ ಮತ್ತು ಬದುಕನ್ನು ಪರಿಭಾವಿಸಿಕೊಂಡಿರುವ ಕ್ರಮ ರೀತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದರೆ ಬಹುಶಃ ನಮ್ಮ ಆಲೋಚನೆಗಳು ಬೇರೆ ಆಗ್ತವೆ ಮತ್ತು ನಮ್ಮ ಸಮಾಜದಲ್ಲಿ ನಾವು ಕೂಡಿ ಬದುಕುವುದನ್ನು ಇದು ಹೇಳಿಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟಕ್ಕೆ ನಾನು ನಮ್ಮ ಮಾತನ್ನು ನಿಲ್ಲಿಸ್ತೀನಿ. ಏನಾದರೂ ಚರ್ಚೆ ಇದ್ದರೆ ನಾವು ಮತ್ತೆ ಮುಂದುವರಿಸ್ತೀನಿ.